ಓಲೋ ಅಣ್ಣರು ಬೆಳಿಗ್ಗೆ ಓದ್ದಕ್ಕಲ್ಲ ಇನ್ನೂ ಬರಲ್ಲ ಯಾಕೆ ಕೆರೆ ಕಟ್ಟಲಿದಾರ ನೋಡ್ಲ ಸಟ್ಗೆ ಬಿರ್ನು ಹೋಗಿ ನೋವು ಆಯ್ತು ಏನ್ ಹಿಂಗ ಇದು ಅಂತ ಬಂದ ತಕ್ಷಣ ಅವ್ ನೋಡ್ತಾನೆ ಅವೆಲ್ಲನು ಇದ್ ಮಾಡ್ತಾನೆ ಅಂದ್ರೆ ತೊಪ್ಪಕೋರ್ ಹೋದ್ರು ಬೋರ್ತಾನೆ. ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡಪುರ ಗ್ರಾಮಕ್ಕೆಲ್ಲ ಕುರಿ ಬಂದವ್ರೆ. ಗೊತ್ತು ಅಂತ ಅಂದ್ರೆ ಬ್ಯಾಗ್ ಇಟ್ಬಿಟ್ಟು ಕರ್ಕೊಂಡ್ ಹೊಂಟಬೇಕು ಆ ಕುರಿಯ ಮೇಯ್ಸಕ್ಕೆ ಕುರಿ ಮೇಯ್ಸ್ಕೊಂಡು ಹುಲ್ಲು ಕುಯ್ಕೊಂಡ್ ಕೈಕಳಿ ಹಿರಿಕ ಬರ್ಬೇಕು. ಅವಳಿಗೆ ಯಾವಾಗ್ಲೂ ಕಾವಿ ಕಾವಿ ಅಂತ ತಿರುಗುದೇ ನಮ್ಗ್ ನೋಡಿ ಸಂತೋಷ ಆಯ್ತಾ ಅದೇ. ಹಾಯ್ ಸ್ನೇಹಿತರೆ, ಶ್ರೀ ಅಸಾಮಾನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ಈ ಕೂಡಲೇ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ನಾನು ಇವತ್ತು ಬಂದಿದ್ದೀನಿ ಬಿಗ್ ಬಾಸ್ ಸ್ಪರ್ಧಿ ಗಿಲ್ಲಿ ನಟ ಅವ್ರ ಊರಿಗೆ. ಗಿಲ್ಲಿ ನಟ ಅವರು ಹುಟ್ಟಿ ಬೆಳೆದು ಆಡಿ ಪಾಡ್ದಂಥ ಜಾಗ ಇದು. ಅವ್ರ ಜೊತೆ ಆಡಿರೋ ಮಕ್ಕಳು ಮತ್ತೆ ಅವ್ರ ಅಕ್ಕಪಕ್ಕದ ಜನ, ನೆರೆಹೊರೆ ಜನ, ಹಳ್ಳಿ ಜನ ಎಲ್ಲರೂ ಕೂಡ ಮಾತಾಡ್ಸೋಣ. ಗಿಲ್ಲಿ ನಟ ಅವ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ. ಬನ್ನಿ ಊರೊಳಗಡೆ ಹೋಗೋಣ. ಚೆನ್ನಾಗಿರ್ಲಿ, ಅವ್ರನ್ನ ನೋಡಿ ತುಂಬಾ ಸಂತೋಷ ಆಯ್ತು ನಮ್ಗೆ. ಅವ್ರು ಸಪೋರ್ಟ್ ಕೊಡ್ತಾವಳೆ ಚೆನ್ನಾಗಿ. ಅವಳಿಗೆ ಯಾವಾಗ್ಲೂ ಕಾವಿ ಕಾವಿ ಅಂತ ತಿರುಗುದೇ ನಮ್ಗ್ ನೋಡಿ ಸಂತೋಷ ಆಯ್ತಾ ಅದೇ. ತುಂಬಾ ಸಂತೋಷ ಆಯ್ತಾ ಅದೇ. ನನ್ನ ಮಗ ಅಂತೂ ಮನೇಲಿ ಯಾವ ತರ ಇದ್ನ, ಅವ್ನ್ ಯಾವ ತರ ಮಾಡ್ತಿದ್ನ, ಅವ್ನ್ ಯಾವ ತರ ಇದ್ನ ಅದೇ ತರ ಅವನೇ. ನಾವು ಹೋಗ್ಬೇಕಾದ್ರೆ ಇರುದ್ರ ಹಂಗೆ ಆಡ್ತಾನೆ. ಇವನು ನಮ್ ಮನೇಲಿ ಹೆಂಗವನ ಹಂಗೆ ಇರ್ತಾನೆ. ಯಪ್ಪ ಅಲ್ಲಿ ಏನ್ ಮಾಡಾನು ಏನು ಅಂತ ನಮ್ಗ್ ಬೇಜಾರಾಯ್ತಿತ್ತು. ಹಂಗೂ ನನ್ ಮಗಳು ಅವ್ವ ಇವನು ಹೋದ್ರ ಮಾತ್ರ ಯಾವ್ದ್ನು ಓಪನ್ ಆಗಿ ಹೇಳ್ತಾನೆ, ಓಪನ್ ಆಗಿ ಇರ್ತಾನೆ. ನಮ್ ಯಾವ ತರ ಇರ್ತಾನೆ ಆ ತರಾನೇ ಇರ್ತಾನೆ. ಇವನು ಹೋಗುದು ನನ್ಗೆ ಯಾಕೋ ಏನೋ ಅನ್ನಿಸ್ತಾ ಇದೆ ಅಂತಿದ. ಇವಾಗ ಹೋಗಿ ಅವ್ನ್ ನೋಡಿದ್ರೆ ತುಂಬಾ ಸಂತೋಷ ಆಯ್ತಾ. ಈಗ 3ನೇ ವಾರಕ್ಕೆನೆ ಈಗ ಇನ್ನು ಆಟ 8-10 ವಾರ ಐತೆ. 3ನೇ ವಾರಕ್ಕೆನೆ ಗಿಲ್ಲಿನ ವಿನ್ನರು ಅಂತ ಹೇಳ್ತಾವ್ರೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅಯ್ಯೋ, ಇನ್ನರ್ ಆಗ್ ಬರ್ಲಿ ಅನ್ನೋದೇ ಇಲ್ವಪ್ಪ ನಮ್ಮ ಆಸೆ. ಅಂದ್ರೆ ಅವನು ಆಯ್ತಾನೆ ಅನ್ನೋದ್ ಮಾತ್ರ ನನ್ಗಂತೂ ತುಂಬಾ ನಂಬಿಕೆ ಅದೇ. ಅಂದ್ರೆ ತುಂಬಾ ಚೆನ್ನಾಗ್ ಆಡ್ತಾನೆ. ಅವ್ನ್ ಯಾವ್ದು ಮುಚ್ಕೋದಿಲ್ಲ, ಯಾವ್ದು ಇದ್ ಮಾಡೋದಿಲ್ಲ. ಚೆನ್ನಾಗ್ ಓಪನ್ ಆಗಿ ಯಾವ್ದು ಇರುದ್ರಂಗ ಆಡ್ತಾನೆ. ಅವ್ನ್ ಯಾವ ಬಡೆಯನ್ನು ಆಡೋದಿಲ್ಲ, ಅವ್ನ್ ಯಾವ ಇದನ್ನು ಆಡೋದಿಲ್ಲ. ಅವ್ನ್ ಯಾವ್ದನ್ನು ಅಲ್ಲಿ ಇದ್ ಮಾಡ್ತಾನೆ. ತುಂಬಾ ಸಂತೋಷ ಐತೆ. ಸ್ನೇಹಿತರೆ, ನಮ್ಮ ಮಂಡ್ಯ ಭಾಷೆಯಲ್ಲಿ ಬಡಾಯ ಅಂದ್ರೆ ಜಂಬ, ಒಣಜಂಬ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಅಷ್ಟೇ. ತುಂಬಾ ಸಂತೋಷ ಆಯ್ತು ಅವ್ನ್ ನೋಡಿ. ತುಂಬಾ ಇದ್ದಂದ್ರೆ ಕಾವ್ಯ ಗಿಲ್ಲಿ ಅಂದ್ರೆ ಅದೇ ಒಂದ್ ಸಂತೋಷ ನಮ್ಗೆ. ಅವ್ರ ಜೋಡಿ ಹೋಗವ್ರೆ, ತುಂಬಾ ಸಂತೋಷ. ಮೊನ್ನೆ ರಕ್ಷಿತಾ ಅವ್ರನ್ನ ಎಲ್ರು ಕೂಡ ಟಾರ್ಗೆಟ್ ಮಾಡ್ಬಿಟ್ರು. ಆವಾಗ ಗಿಲ್ಲಿ ಅವರು ಪೂರ್ತಿ ರಕ್ಷಿತನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಅವಾಗ ಏನ್ ಅನಿಸ್ತು ನಿಮ್ಗೆ? ಅವಾಗ ತುಂಬಾ ಸಂತೋಷ ಆಯ್ತು ನಮ್ಗೆ. ಪಾಪ ಅವಳು ಅಳ್ಬೇಕಾದ್ರೆ, ಅವ್ರು ಇದ್ ಮಾಡ್ಬೇಕಾದ್ರೆ ತುಂಬಾ ಸಂತೋಷ ಆಯ್ತು. ಅವನು ಸಪೋರ್ಟ್ ಮಾಡಿದ್ದು ಸರಿ ಅನ್ಸುತ್ತೆ ನಮ್ಮ ಅಭಿಪ್ರಾಯ. ಹೋದ್ವಾರ ಸುದೀಪ್ ಅವರು ಚಪ್ಪಾಳೆ ಕೊಟ್ರು ನಮ್ಮ ನಟವ್ರಿಗೆ ಅವ್ರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು. ಅದೇ ವಾರ ಎಲ್ಲಾರು ಸೇರ್ಕೊಂಡ್ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡ್ಬಿಟ್ರು. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನಮ್ಗೆ ಕಿಚ್ಚನ್ ಚಪ್ಪಾಳೆ ಅಂದ್ರೆ ತುಂಬಾ ಖುಷಿ ಪಟ್ಮು, ತುಂಬಾ ಆನಂದ ಪಟ್ಮು. ತುಂಬಾ ಕೊಟ್ರು ಅಂದ್ರೆ ಅವ್ನ ಆ ತರ ಆಡ್ತಾನೆ, ಅದಕ್ಕೆ ಅವ್ರಿಗೂ ಸಂತೋಷ ಆಯ್ತು, ಕೊಟ್ರು. ಅಂದ್ರೆ ನಾಮಿನೇಟ್ ಮಾಡಿದಾಗ ತುಂಬಾ ನೋವು ಆಯ್ತು. ಏನ್ ಹಿಂಗ ಇದು ಅಂತ ಅಂದ್ರೆ ತುಂಬಾ ಸಂತೋಷ ಆಯ್ತು. ಚಪ್ಪಾಳೆ ಕೊಟ್ಟಿದ್ರು. ನಾಮಿನೇಷನ್ ಮಾಡ್ಬಿಟ್ಟವ್ರೆ. ಈ ನಾಮಿನೇಷನ್ ಬಚಾವಾಗಿ ನಮ್ ಗಿಲ್ಲಿಯವರು ಸೇವ್ ಆಗಿ ಉಳ್ಕೋತಾರ? ಅಯ್ಯೋ, ಜನಗಳಂತೂ ಅವನ ಮೇಲೆ ತುಂಬಾ ಪ್ರೀತಿ ಇಟ್ಟವ್ರೆ, ತುಂಬಾ ಅಭಿಮಾನ ಇಟ್ಟವ್ರೆ. ಅವನ್ಗಂತೂ ವೋಟ್ ಮಾಡೇ ಮಾಡ್ತಾರ. ಅವ್ನ್ ಗೆಲ್ಲಿಸ್ತಾರೆ ಅಂತ ನಮ್ಮ ಆಸೆ. ಕೂಟ್ರಿಲ್ಲಾಗ ಸೈಕಲ್ ಹಾಕ ಹುಡ್ಬೇಕು. ನಮ್ ತಂದೆ ಇದ್ರು ಇದೇ ಪರ್ಸಲ್ಲಿ ಮನಿ ಕಂಡು ನಾನು ಏರ್ ಕಟ್ಕೊಂಡು ಗದ್ದೆ ಉತ್ಬಿಟ್ಟು ಮನೆಗ ಬಂದ್ರೆ ದನ ಕಟ್ಟಾಕ್ಬಿಟ್ಟು ನೀರ್ ಕುಡಿತಿರ್ಲ. ಓಲೋ ಅಣ್ಣರು ಬೆಳಿಗ್ಗೆ ಓದ್ದಕ್ಕಲ್ಲ ಇನ್ನೂ ಬರಲ್ಲ ಯಾಕೆ ಕೆರೆ ಕಟ್ಟಲಿದಾರ ನೋಡ್ಲ ಸಟ್ಗೆ ಬಿರ್ನು ಹೋಗಿ ನಮ್ಮ ನಟವ್ರನ್ನ ನಮ್ ತಂದೆ ಆಗ್ಲೋ ಅಂತ ತುಡುಮ ನಮ್ಮ ಅಪ್ಪ ಮಮ್ಮ ಗೊತ್ತಾಗೋನ ಇನ್ನೂ ಬರ್ನಿಲ್ಲ ಇನ್ನೂ ಬರ್ಲಾಕಲ್ಲ. ಬೆಳಿಗ್ಗೆ ಎಲ್ಲೂ ಊಟ ಮಾಡ್ಲಾಕಲ್ಲ. ಅದ್ ಯಾಕೆ ಕಟ್ಟೆಕೆಲ್ಲ ನೀರ್ ಮುಳ್ತಾರೋ ಯಾವ ನೋಡ್ಕೊಬಲ್ಲ ಹೋಗಿ ಬಿರ್ನೆ. ಸುಮ್ಮಿರಪ್ಪ ಊಟ ಮಾಡ, ನೀವ್ ಊಟ ಮಾಡಿದ್ರೆ ಫಸ್ಟ್ ಅವ್ನ ಕರ್ಕವೇ ಹೋಗಿ ನಿನ್ ಮನ್ಕನಾಗ ಬಿರ್ನು ಹೋಗು ಅಂತ ಅಷ್ಟೇ ತಲೆ ತಿಂಬುವ ನಮ್ಮಪ್ಪ. ಹಾಗಂತೂ ಈ ಜನ್ಮದಲ್ಲಿ ಇಂಥ ಮಕ್ಳು ಬ್ಯಾಡ ಅನ್ಸಿತ್ತಾಗ. ಈಗ ನಮ್ಗ ಅವ್ನು ನೋಡ್ತಾ ಊಟ ಬೇಡ ತಿಂಡಿ ಬೇಡ ಹಂಗ ಆಗ್ಬಿಟ್ಟದ ನಮ್ಗೀಗ. ಒಳ್ಳೆ ಬುದ್ಧಿ. ಆದ್ರೆ ಭೂಮಿ ತಾಯಿ ಗೇಯ್ಬೇಕಾಗ್ಲಿ ಮತ್ತೆ ಕುರಿ ಮೇಯಿಸ್ಬೇಕಾಗ್ಲಿ ಪಂಚ ಪ್ರಾಣಿ ಈಗ್ಲೂ ಅಷ್ಟೇ. ಈಗ್ಲೂ ಅಷ್ಟೇ ಬಂದು ಕುರಿ ನೋಡ್ಕೊಂಡು ಕುರಿ ಎಷ್ಟಿದಾವು, ಚೆನ್ನಾಗಿ ಕುರಿಯಾವು, ಮರಿ ಕುರಿಯಾವು ಈಗ್ಲೂ ಅಷ್ಟೇ. ಅಮ್ಮ ಊಟ ತಿಂಗಳು ಬಹುಮಾನ ಬಡ ಇಲ್ಲ ಅವನ್ಗೆ. ಭೂಮಿ ಗೇಯ್ಬೇಕು, ಇದು ಮಾಡ್ಬೇಕು, ಇಂಥದ್ದು ಫಸಲು ಮಾಡ್ಬೇಕು, ಇಂಥ ಕುರಿ ಮೇಯಿಸ್ಬೇಕು, ಆಡು ಮೇಯಿಸ್ಬೇಕು, ಹಸು, ಪ್ರತಿಯೊಂದು ನಮ್ಮ ರೈತರು ಏನ್ ಮಾಡ್ತಾರೆ ಎಲ್ಲ ಉಂಟು. ಈಗ ಕುರಿಗಿರಿ ಅವರು ಸಾಕ್ತಾ ಇದ್ರು ಅಂತ ಏನೋ ನೀವು ಹೇಳ್ದಂಗೆ. ಅದು ಯಾವ ಕುರಿ?
ಅವರೇ ತಗೊಂಡು ಅವರೇ ಸಾಕ್ತಾ ಇದ್ರ? ಒಂದು ಮರಿ ತಗೊಬಂದ್ರು, ನನ್ನ ತಮ್ಮ ಮರಿ ವ್ಯಾಪಾರ ಮಾಡ್ತಾರೆ. ಅವನ ತೊಲಿ ಸಂತಲ್ಲಿ 1,000 ಕೊಟ್ಟು ಒಂದ್ ಮರಿ ತಗೊಬಂದ್ರು. ಅವರೆಲ್ಲ ಸುಮಾರು ಕುರಿ ಮಾಡಕ್ ಕೊಟ್ಟಾವ. ಇಸ್ಕೂಲ್ ಬತ್ತು ಅಂತ ಅಂದ್ರೆ ಬ್ಯಾಗ್ ಇಟ್ಬಿಟ್ಟು ಕರ್ಕೊಂಡ್ ಹೊಂಟಬೇಕು. ಆ ಕುರಿಯ ಮೇಯ್ಸಕ್ಕೆ ಕುರಿ ಮೇಯ್ಸ್ಕೊಂಡು ಹುಲ್ಲು ಕುಯ್ಕೊಂಡ್ ಕೈಕಳಿರಿಕ ಬರ್ಬೇಕು. ಆತರ ಅಷ್ಟೇ ಪ್ರೀತಿಯ ರಾಸು ಅಂತ ಅಂದ್ರೆ ಈಗಲೂ ಅಷ್ಟೇ. ಅಂದ್ರೆ ಓದ್ಬೇಕಾದ್ರೆ ಓದುದು, ಅವ್ನ್ ಕೆಲ್ಸ ಮಾಡ್ಬೇಕಾದ್ರೆ ಮಾಡುದು. ಆಗ ಓದುದ್ ಏನಾರು ಇಲ್ಲ ಅಂದ್ರೆ ಅಪ್ಪಂತವ್ ಕಾಸಿಲ್ಲ ಅಂದ್ರೆ ಕೆಲ್ಸನೂ ಹೋಗಿ ಕೆಲ್ಸ ಮಾಡ್ಕೊಂಡು ಇದ್ ಮಾಡೋಣ ಅಷ್ಟೇ. ಆತರ ಏನು ಹಠ ಮಾಡ್ಲಿಲ್ಲ. ಅಂದ್ರೆ ಅವ್ನ್ ಸ್ವಲ್ಪ ಅವ್ರ ಅಪ್ಪ ಕೆಲ್ಸ ಗೇಯ್ಬೇಕು, ಅದ್ ಮಾಡ್ಬೇಕು, ಚಿಟ್ಟು ಯಾವ್ದ್ ಮಾಡ್ಬೇಕು ಅದ್ನೇ ಮಾಡ್ಬೇಕು, ಯಾವ್ದ್ ಗೇಯ್ಬೇಕು ಅದ್ನೇ. ಅವನೇನ ಸ್ಕೂಲ್ ಬಿಡ್ತು ಅಂದ್ರೆ ಕೆಲ್ಸ ಮಾಡ್ಬೇಕು, ಇನ್ನೆಲ್ಲೂ ಹೋಗುವಷ್ಟಿಲ್ಲ. ಅದೊಂದು ಮಾಡ್ತೀವಿ. ಒಂದು ಕುರಿ ಅಂದ್ರೆ ಅವರು ಕೆಲ್ಸ ಸ್ಕೂಲ್ಗೆ ಹೋಗುದು, ಸ್ಕೂಲ್ಗೆ ಹೋಗುದು, ಸ್ಕೂಲಿಂದ ಬರುದು, ಕೆಲ್ಸಕ್ ಹೋಗುದು, ಆಮೇಲೆ ಒಂದ್ ಕುರಿ ಮರಿ ತಕೊಬಂದು ಸಾಕಿ ಅದನ್ನ ಅವನು ಅಂದ್ರೆ ಪ್ರೀತಿ. ಕುರಿ, ಎಮ್ಮೆ, ಹಸು ಅಂದ್ರೆ ಇಲ್ಲಿ ಬಂದ್ರು, ಇವಾಗ ಬಂದ್ರು ಅಷ್ಟೇ ಖುಷಿ ಪಡ್ತಾನೆ, ಅಷ್ಟೇ ಮೇಯಿಸ್ತಾನೆ. ಆಮೇಲೆ ಬಂದು ನಾನು ಯಾಕೆ ಹೋಗ್ಬೇಕು, ನಾ ಹೊಲ್ತಕ್ ಹೋಗ್ಬೇಕು, ನಾನು ಕುರಿ ನೋಡ್ಬೇಕು, ನಾ ಆಡ್ ನೋಡ್ಬೇಕು, ಎಮ್ಮೆ ನೋಡ್ಬೇಕು ಏನು ಅನ್ನೋದಿಲ್ಲ. ಹೋಯ್ತಾನೆ, ಬಂದ ತಕ್ಷಣ ಅವ್ ನೋಡ್ತಾನೆ, ಅವೆಲ್ಲನು ಇದ್ ಮಾಡ್ತಾನೆ. ಅಂದ್ರೆ ತೊಪ್ಪೆಗೋರ್ ಹೋದ್ರು ಗೋರ್ತಾನೆ. ಅಷ್ಟೇ ಇದು ಒಳ್ಳೆ ಮನ್ಸು. ಇಷ್ಟು ಈ ಒಂದು ಅಂದ್ರೆ ಒಂದು ಲೆವೆಲ್ ಬೆಳೆದ್ರು ಕೂಡ ಒಂಚೂರು ಜಂಬ ಒಂದ್ ಇದಿಲ್ಲ, ಬಡಯ ಆಡಲ್ಲ. ಅವ ಹಿಂದೆ ಏನ್ ನಾವು ಕುರಿ ಹಸ ದನ ಕರ ಸಾಕೊಂಡು ಜೀವನ ಮಾಡ್ತಿದ್ನೋ ಇನ್ನೂ ಅದ್ ಮರೀನಿಲ್ಲ. ಅದಂತೂ ಮರೀದೇ ಇಲ್ಲ. ಅಪ್ಪ ಈ ಕುರಿ ಇರ್ಬೇಕು, ಅಪ್ಪ ಇದ್ ಎಮ್ಮೆ ದನ ಇರ್ಬೇಕು ಅಪ್ಪ ಅಂತಾನೆ. ಮಾತ್ರ ಅದು ತಂದೆ ತಾಯಿ ಅಂದ್ರೆ ಅಷ್ಟೇ ಪ್ರೀತಿ. ಅವನ್ಗಂತೂ ಅಯ್ಯಪ್ಪ ಅಷ್ಟೊಂದ್ ಪ್ರೀತಿಯಾಗಿರು ಮಗ ಅಂದ್ರೆ ಖುಷಿ ಬತ್ತಗನಪ್ಪ. ಅಷ್ಟೇ ಚೆನ್ನಾಗಿ ಇದ್ ಮಾಡ್ತಾರೆ. ಅವ್ರ ಮುಖದಲ್ಲಿ ನಗು ಅನ್ನೋದು ಯಾವಾಗ್ಲೂ ಇರುತ್ತೆ. ಸೀರಿಯಸ್ ಫೇಸೇ ನಾನು ಈಗ 4 ವಾರ ಆಯ್ತಲ್ವಾ, ಒಂದು ದಿನನೂ ಅವ್ರು ಕೋಪ ಮಾಡ್ಕೊಳ್ಳೋದು ಸೀರಿಯಸ್ ಅದು ಏನೋ 1-2 ಸೆಕೆಂಡ್ 5 ಸೆಕೆಂಡ್ ಮುಗಿಸ್ಬಿಡ್ತಾರೆ. ಯಾವಾಗ್ಲೂ ನಗ್ತಾನೆ ಇರ್ತಾರೆ. ನಗ್ಮುಖ ಅಂದ್ರೆ ಒಂಥರ ಗಿಲ್ಲಿ ಅಂತ ಹೇಳ್ಬೋದು. ಅಯ್ಯೋ ನಗ್ಮುಖ ಅಂದ್ರೆ ಅಷ್ಟೊಂದು ಅಳುತ್ತೆ ಇರೋರು ನೆಗ್ಸುವಂತ ಮಗ ಅವನು. ಅಳುತ್ತೆ ಇರೋನು ನೆಗ್ಸುವಂತೆ ಇದು ಅಂತವ್. ಅಂದ್ರೆ ಅವ್ನ್ ಯಾವತ್ಗೂ ಕೋಪ ಮಾಡ್ಕೋದಿಲ್ಲ. ಅವ್ರ ಏನಾದ್ರು ಕೋಪ ಮಾಡ್ಕೊಂಡ್ರು ಅಯ್ಯೋ ಪಾಪ ಕೋಪ ಮಾಡ್ಕೊಂಡ್ರು ಅಂತ ನಿಗಿಸ್ಬೇಕು. ಆ ತರದ ಉದ್ದೇಶ, ಆ ತರದ ಮನ್ಸು, ಆ ತರ ಅವನು ಚೆನ್ನಾಗ್ ಮಾಡ್ತಾವನೆ. ಈ ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ನೋಡ್ತಾರೆ. ಅದಕ್ಕಿಲೂ ಸಂತೋಷ ಏನ್ ಬೇಕು ನಮ್ಗೆ, ಸಾಕಷ್ಟೇ ಸಾಕು ನಮ್ಗೆ. ಸ್ನೇಹಿತರೆ, ಎಲ್ರಿಗೂ ಗಿಲ್ಲಿ ಗಿಲ್ಲಿ ಅನ್ನೋ ಹೆಸರು ಮಾತ್ರ ಗೊತ್ತು, ಗಿಲ್ಲಿ ನಟ ಅನ್ನೋ ಹೆಸರು ಕೂಡ ಗೊತ್ತು. ಅವ್ರ ಪೂರ್ತಿ ಹೆಸರೇನು ಅಂತ ಅವ್ರ ತಂದೆ ಬಾಯಲ್ಲಿ ಕೇಳೋಣ. ಅಣ್ಣ, ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರೆ, ಇಲ್ಲ ಗಿಲ್ಲಿ ನಟ ಅಂತಾರೆ, ನಲಿಮೂಳೆ ಗಿಲ್ಲಿ ಅಂತಾರೆ. ಅವ್ರ ಪೂರ್ತಿ ಹೆಸರೇನಣ್ಣ? ಅವ್ನ ಪೂರ್ತಿ ಹೆಸರು ನಟರಾಜ್ ಅಂತ ಮಗ. ನಟರಾಜ್ ಅವನ ಹೆಸರು ನಟರಾಜ್ ಅವನ ಹೆಸರು. ಈ ಜಿ ಕಂಡ ಸೇರಿದ್ರಲ್ಲ, ನಲ್ಲಿ ಮೂಳೆ ಫಿಲಂ ತಗದ್ನಲ್ಲ, ಆಗ ಗಿಲ್ಲಿ ನಟ ಅಂತ ಗಡ್ಡೆ ಹೋದ್ರು. ಅದೇ ಸಾಕು. ಅದಕ್ಕೂ ಮುಂಚೆ ಯೂಟ್ಯೂಬ್ ಅಲ್ಲೆಲ್ಲ ಗಿಲ್ಲಿ ಗಿಲ್ಲಿ ಅಂತ ಹಾಕೊಂಡು ಓಡಾಡ್ತಿದ್ರಲ್ಲ ಹೆಸರು? ಇಲ್ಲ ಹೆಸರು ಗಿಲ್ಲಿ ಇದೆ, ನಟರಾಜ್ ಅಂತ. ನಟರಾಜ್. ಇವಾಗ ನಮ್ಮ ಹಳ್ಳಿ ಕಡೆ ಒಂದು ಇದೈತೆ, ಯಾರಾದ್ರೂ ಹುಡುಗರುಗಳು ಐಕ್ಳು ಫೋನ್ ಇಟ್ಕೊಂಡು ನಿಂತ್ಕೊಬಿಟ್ರೆ ವಿಡಿಯೋ ಮಾಡ್ತಾ ಇದ್ರೆ, ನೋಡಪ್ಪ ಅವ್ನು ಬಂದಿರು ಸುಮಾನು ವಿಡಿಯೋ ಮಾಡ್ಕೊಂಡ್ ನಿಂತವನೆ, ಕೆಲಸ ಕಾರ್ಯ ಬಿಟ್ಬಿಟ್ಟು ಅಂತ ಅಂತಾರೆ. ಈಗ ಗಿಲ್ಲಿ ನಟವರು ಈಗ ಅದೇ ಒಂದ್ ಇದ್ರಿಂದ ಮೇಲ್ ಬಂದವರು. ಈಗ ನಮ್ಮ ಗಿಲ್ಲಿಯವರು ಅವಾಗ ನಮ್ಮ ಈಗ ಈ ಊರಿನ ಜನ ಆದ್ರೂ ಒಂಥರ ಮಾತಾಡ್ಕತಾರೆ, ಕೆಲ್ಸಕ್ಕೆ ಹೋಗುದ್ಲ, ಕಾರ್ಯಕ್ಕೆ ಹೋಗುದ್ಲ, ಹಿಂಗ್ ಮಾಡ್ಕೊಂಡ್ ನಿಂತವನೆ ಅನ್ನೋ ತರ ಇದ್ದಾಗ ನಿಮ್ಗೆ ಏನಾದ್ರು ಅವಾಗ ಏನ್ ಅನ್ನಿಸ್ತಿತ್ತು? ಈಗ ಟಿವಿ ಚಾನಲ್ ಬಂದು ಬೆಳಿಗ್ ಮುಂಚೆ ಹಂಗೆಲ್ಲ ವಿಡಿಯೋ ಮಾಡ್ಕೊಂಡ್ ತಿರ್ಗಾಡ್ತಿದ್ದಾಗ ನಿಮ್ಗೆ ಏನ್ ಅನ್ನಿಸ್ತಿತ್ತಣ್ಣ? ಒಂದು ಕಾಲದಲ್ಲಿ ಪೋಲಿ ಪ್ರತಿಯೊಬ್ರು, ಒಂದು ದನ ಆಗಿರ್ಬೋದು, ಒಂದು ಕುರಿ ಮರಿ ಆಗಿರ್ಬೋದು, ಬಸಪ್ಪನೆ. ಈಗ ಒಂದು ಕಾಲದಲ್ಲಿ ಅದು ನಾವು ಏರ್ ಕಟ್ ಕೆಲಸ ಕಲ್ಸುವಾಗ ಕಣ್ಣಿಟ್ಕತ್ತಿತ್ತು. ಆಮೇಲೆ ಕೆಲಸ ಕಲೋಗಿ ಏನಾಯ್ತು, ನಮಗೆ ಅನ್ನ ಆಗ್ತು ಅನಿಸ್ತದ್ರು ಹಂಗೆ. ಒಂದು ಕಾಲದಲ್ಲಿ ಅವನು ಸಣ್ಣ ಏನಂತ ಪೋಲೇನಿಲ್ಲ, ಸುಮ್ನೆ ಹುಡುಗರು ಹಂಗ ಗೋಲಿ ಆಡೋದು, ಬುಗುರಿ ಆಡೋದು, ನೀರ್ ಮುಳುಗ್ ಹೋಗೋದು. ಈಗ ರಜಾ ಕೊಟ್ಟಾಗ, ರಜಾ ಇದ್ದಾಗ ಮಾತ್ರ ಎಲ್ಲಿ ಹೋಯ್ತಿರಲ್ಲ. ನೀವ್ ಯಾವತ್ತೂ ವಿಡಿಯೋ ಮಾಡ್ಕೊಂಡ್ ನಿಂತಿದ್ದಿ ಹೆಂಗೆ ಅಂತ ಯಾವ್ದು ಏನು ಒಂದಿಲ್ಲ ಅವ್ರಿಗೆ? ಅವ್ರ ಖುಷಿ, ಅವ್ರ ಹೆಂಗೆ ಮಾಡ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ರಿ? ಅದೇ ಒಂದು ಆರಂಭ. ಈಗ ನಾವು ರೈತರು ಭತ್ತ ಬೆಳಿತೀವಿ, ರಾಗಿ, ಕಬ್ಬು, ಜೋಳ, ತರಕಾರಿ ಹಿಂಗ್ ಬೆಳಿತೀವಿ. ಅವ್ರದ್ದು ಹಂಗೆ ಓದ್ ಹುಡುಗರ್ದು ಅವ್ರ ಏನೋ ಮಾಡ್ಕೋಬಹುದು. ಅವ್ರದ್ದು ಏನೋ ಒಂದು ಹವ್ಯಾಸ ಇವತ್ತು ಕೈ ಹಿಡ್ದೇನೋ ಖುಷಿ. ಈಗ ರಾಗಿ ಇಡ್ತೀವಿ, ರಾಗಿ ಹೋಗ್ಬಿಡ್ತ, ಭತ್ತ ಇಡ್ತೀವಿ, ಭತ್ತ ಕೈ ದಕ್ಕತ್ತ, ಕಬ್ಬು ಇಡ್ತೀವಿ. ಹಿಂಗೆ ಆ ಓದ್ ಹುಡುಗರು ಹಂಗೆ, ಅವ್ರದ್ದು ಹಂಗೆ. ಯಾವ್ದಾರ ಒಂದು ಅಭ್ಯಾಸ, ಅದನ್ನ ನಮ್ ಕಂಟ್ರೋಲ್ ಮಾಡೋಕ್ ಆಗುದಿಲ್ಲ. ಕೈ ಹಿಡಿತಲ್ಲ ಅನ್ನೋದೊಂದು ಸಂತೋಷ, ನೆಮ್ಮದಿ. ಅಶ್ವಿನಿ ಜೊತೆ ಜಾನ್ವಿನ ಸೇರ್ಕೊಂಡಿದ್ದಾರೆ. ಮತ್ತೆ ಗಿಲ್ಲಿ ನಟ ಚೆನ್ನಾಗಿ ಉರಿಸ್ತಾರೆ. ಆಟ ನೋಡ್ತಾ ಇದೀರಾ ಡೈಲಿ?
ಬೇರೆಯವ್ರ ಮನೇಲಿ ಹೋಗಿ ನೋಡ್ತಾವಿ, ನಮ್ಮ ಮನೇಲಿ ಟಿವಿ ಇಲ್ಲ, ಹಾ ಬೇರೆಯವ್ರ ಮನೇಲಿ ಹೋಗಿ ನೋಡ್ತಾವಿ ಗಿಲ್ಲಿ ನಟನ್ಗೋಸ್ಕರ. ಬರ್ಬೋದಾ ನಾವು ಒಳಗಡೆಗೆ? ಅದರಿಂದ ಅವನು ಹೊರಗಡೆ ಬರಲ್ಲ, ಯಾಕಂದ್ರೆ ಜನಗಳ ಸಪೋರ್ಟ್ ತುಂಬಾ ಐತೆ. ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೇಳಿದೆ ಗಿಲ್ಲಿ ಅವ್ರನ್ನ, ನೀವು ಯಾವ ಫಂಕ್ಷನ್ಗೆ ಹೋದ್ರು ಏನ್ ಸುಮ್ನೆ ಇದ್ರ ತರನೇ ಹೋಯ್ತಿಯ, ಮಾಮೂಲಿ ಹೇಗಿತ್ತೆ ಹಂಗೆ ಹೋಯ್ತಿಯಲ್ಲ, ಸ್ವಲ್ಪ ನೀಟಾಗಿ ಡ್ರೆಸ್ ಮಾಡ್ಕೊಂಡ್ ಚೆನ್ನಾಗ್ ಹೋಗು ಅಂತ ಕೇಳಿದೆ. ಅದಕ್ಕೆ ಅವನ್ ಹೇಳಿದ್ ಒಂದೇ ಮಾತು, ಮಗ ನನ್ನ ಜನ ಹೆಂಗ್ ನೋಡಿರ್ತಾರೆ ಅದೇ ತರ ನಾನು ಹೋಗ್ಬೇಕು. ಅವ್ರ ಮಾತುಗಾರಿಕೆ, ಅವ್ರ ಹಾಸ್ಯ ಚಟಾಕಿ, ಅವ್ರ ಟೈಮ್ ಸೆನ್ಸ್, ಅವ್ರ ಕಾಮಿಡಿ ಪಂಚಿಂಗ್ ಡೈಲಾಗ್ಗಳು ಅದೆಲ್ಲ ಯಾವ್ದೋ ಒಂದು ಇಂಗ್ಲಿಷ್ ಕಾನ್ವೆಂಟ್ ನರ್ಸರಿಲಿ ಓದ್ಕೊಂಡ್ ಬರ್ತಾರಲ್ಲ ಆ ಮಕ್ಳಿಗೆ ಬರಲ್ಲ. ಅದೆಲ್ಲ ಬರೋದು ನಮ್ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಳಿಗೆ ಮಾತ್ರ. ಆಲ್ ದ ಬೆಸ್ಟ್ ಗಿಲ್ಲಿ. ಡಿಸ್ಟಿಕ್ ಮಳವಳ್ಳಿ ತಾಲೂಕು ದಡಪುರ ಗ್ರಾಮದ ನಮ್ಮ ಗಿಲ್ಲಿ ನಟ ತೆಗಿನ ಬುಂಡೆಗಳವಲ್ಲ, ಕಾಯಿಗಳನ್ನ ತಪ್ಲ ಮಾಡ್ಕೊಂಡು ಇದನ್ನೇ ಗಿಟಾರ್ ಮಾಡ್ಕೊಂಡು, ಹಾ. ಇನ್ನೊಂದು ಸಣ್ಣ ಇದನ್ನ ಪಿಪಿ ಮಾಡ್ಕೊಂಡು, ಯಾರೇ ನೀನು ರೋಜಾ ಹೂವೆ ಅನ್ಕೊಂಡು ಈ ಸ್ಟೈಲ್ ಅಲ್ಲಿ ಮಾಡಿ ನಮ್ಮ